ಬಹುತೇಕ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಸರ್. ಅಲ್ಲ, ನೇಮಕಾತಿ ಸುರೇಶ್ ಅವರು ಇದಾರೆ, ಆದ್ರೂ ನಾನು ಹೇಳ್ಬೇಕಾಗ್ತದೆ. ಯಾಕೆ ಹಿಂದೆ 3.5 ವರ್ಷಕ್ಕೆ ಬರೀ 5,000 ಜನರನ್ನು ತಗೊಂಡಿದ್ರು. ನಾನ್ ಬಂದ್ಮೇಲೆ 13 ವರ್ಷ, ನಾವು ಅಂದ್ರೆ ನಮ್ಮ ಸರ್ಕಾರ ಬಂದ್ಮೇಲೆ ಅವ್ರು ನೋಟಿಫೈ ಮಾಡಿಟ್ಟಿದ್ರು. ಅವರು ಸರ್ಕಾರದಲ್ಲಿ ನೋಟಿಫೈ ಎಲ್ಲ ಮಾಡಿ ಎಲ್ಲ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗಿತ್ತು. ತಗೊಂಡಿರ್ಲಿಲ್ಲ, ಕಾರಣ 1.5-2 ವರ್ಷ ಮುಂದೆ ಹಾಕ್ಬಿಟ್ಟಿದ್ರು. ನಾವು ಬಂದ್ಮೇಲೆ 13,000 ಟೀಚರ್ಸ್ ಬಂದಿದ್ದಾರೆ. PUCಗೂ ಕೂಡ ಟೀಚರ್ಸ್ ಕೊರತೆ ತುಂಬಾ ಸಿಕ್ಕಾಪಟ್ಟೆ. ಕ್ಯಾಬಿನೆಟ್ ಅಲ್ಲಿ ಮೊನ್ನೆ ಅದು ಕೂಡ ಅಪ್ರೂವಲ್ ಆಯ್ತು. ಅನುದಾನಿತ ಶಾಲೆಯಲ್ಲಿ 9 ವರ್ಷದಿಂದ ತಗೊಂಡಿರ್ಲಿಲ್ಲ, ಅದಕ್ಕೆ 5 ವರ್ಷಕ್ಕೆ ಪರ್ಮಿಷನ್ ಕೊಟ್ಟಿದೆ. ಪ್ಲಸ್ ಕಲ್ಯಾಣ ಕರ್ನಾಟಕದಲ್ಲಿ 80% ಎಲ್ಲಾ ಶಿಕ್ಷಕರನ್ನು ತಗೊಳ್ಬೇಕಂತ ಹೇಳಿ ಏನು ಕಲಬುರಗಿಯಲ್ಲಿ ನಾವು ಕ್ಯಾಬಿನೆಟ್ ಮೀಟ್ ಮಾಡಿದ್ವಿ, ಅಲ್ಲೆಲ್ಲ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಈ ವರ್ಷ ಮಿನಿಮಮ್ ಒಂದು 15,000 ಟೀಚರ್ಸ್ನೇ ಮತ್ತೆ ಕೊಡಿ ಅಂತ. ಹೋದ ವರ್ಷ 13,000, ಈ ಸತಿ 15,000. ಅಲ್ಲಿಗೆ ಒಂದು ಹಂತಕ್ಕೆ ಬರ್ತದೆ. 15 ಕೊಡ್ಲಿಲ್ಲ ಅಂದ್ರೆ ಒಂದು 10 ಆದ್ರೂ ಕೊಟ್ರೆ ಒಂದು ಚೆನ್ನಾಗುತ್ತೆ. ಮತ್ತೆ ಮುಂದಿನ ವರ್ಷ, ಯಾಕಂದ್ರೆ ಒಂದ್ ಕಡೆಗೆ 3-4,000 ರಿಟೈರ್ಡು ಆಗ್ತಾ ಇರ್ತಾರೆ. ಸೊ ಸ್ಲೋ ಆಗಿ ಅಡಿಷನಲ್ ನಾವು ಮಾಡ್ತಾ ಹೋಗ್ಬೇಕು, ಇಲ್ಲ ತುಂಬಾ ಹೆವಿ ಹೊರೆ ಬರುತ್ತೆ. ಬಟ್ ಕ್ವಾಲಿಫೈಡ್ ಶಿಕ್ಷಣ ಗೆಸ್ಟ್ ಟೀಚರ್ಸ್ ನ, ಏನು ಅತಿ ಶಿಕ್ಷಕರನ್ನ ಮುಂಚೆ ಎಲ್ಲ ಬ್ಯಾಚ್ ವೈಸ್ ತಗೊಳ್ಳೋರು. ಏನಂದ್ರೆ ಈಗ ಒಬ್ಬೊಬ್ರು ಕ್ಷೇತ್ರಕ್ಕೆ 20-30, ಈ ತಿಂಗಳು ಮುಂದಿನ ತಿಂಗಳು 20-30 ಗೆಸ್ಟ್ ಟೀಚರ್ಸ್ ಕೊಡೋರು. ಈ ಸತಿ ಹಂಗ್ ಮಾಡ್ಲಿಲ್ಲ. ಶೈಕ್ಷಣಿಕ ವರ್ಷ ಶುರು ಆಗಸ್ಟಿಗೆನೆ ಅತಿ ಶಿಕ್ಷಕರನ್ನ ಮಕ್ಕಳು ಕ್ಲಾಸಿಗೆ ಬರೋಷ್ಟಿಗೆನೆ ನಾವು ತಗೊಂಡು ಆ ಪ್ರೋಸೆಸ್ ಎಲ್ಲ ಮುಗಿಸಿದೀವಿ. ಅವಾಗ ಕ್ವಾಲಿಟಿ ಆಗುತ್ತೆ. ಅನಿವಾರ್ಯವಾಗಿ ನಾನು ಅತಿ ಶಿಕ್ಷಕರ ಮೇಲೆನೆ ಡಿಪೆಂಡ್ ಆಗ್ಬೇಕತ್ತೆ. ಎಲ್ಲಿ ಕಮ್ಮಿ ಇರಲಿ ಟೀಚರ್ಸ್, ಬಟ್ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಅದನ್ನ ಮೇನ್ ಸ್ಟ್ರೀಮಿಗೆ ತರಬೇಕಾಗತ್ತೆ. ಬರುತ್ತೆ ಗುಣಮಟ್ಟ ಎಲ್ಲ ಕೂಡ